ಜೋಳಿಗೆ ಬ್ರಹ್ಮ. ರಾಯರ ಮಡದಿ ಬೆಳಗ್ಗಿನ ಒಂದು ಹೊತ್ತಿನ ಕೆಲಸವೆಲ್ಲ ಮುಗಿಸಿ ಗಂಡ ಬರುವುದರ ಒಳಗೆ ಮಧ್ಯಾಹ್ನದ ಅಡುಗೆಯ ಸಿದ್ಧತೆಗೆ ತೊಡಗಿದ್ದರು. ಅಷ್ಟರಲ್ಲೇ ಗೇಟು ತೆರೆದ ಸದ್ದಿಗೆ ಯಾರಿರಬಹುದು ಎಂದು ಹುಬ್ಬು ಗಂಟಿಕ್ಕಿಕೊಂಡು ಅವರು ಅವರನ್ನೇ ಕೇಳಿಕೊಂಡರು. ಯಾರೇ ಆಗಲಿ ಬಂದು ಕಾಲಿಂಗ್ ಬೆಲ್ ಒತ್ತಿದ ಸದ್ದಿಗೆ ತನ್ನ ಎದೆಗುಂಡಿಗೆ ಬಡಿದುಕೊಳ್ಳುವುದು ಬೇಡ. ಅದಕ್ಕಿಂತ ಮುಂಚೆ ಬಾಗಿಲು ತೆಗೆದು ಬಿಡುತ್ತೇನೆಂದು ಬಿರುಸಿಂದ ಬಂದವರೇ ಬಾಗಿಲು ತೆರೆದದ್ದು. ಸಕೇದಾಶ್ಚರ್ಯ. ಬಂದವರು ರಾಯರೇ. ಕಾಲಿನ ಚಪ್ಪಲಿಯನ್ನು ಗಡಿಬಿಡಿಯಲ್ಲಿ ಕದಲಿಸಿದ ರಭಸಕ್ಕೆ ಒಂದು ಪೂರ್ವಕ್ಕೆ ಇನ್ನೊಂದು ದಕ್ಷಿಣಕ್ಕೆ. ಚಪ್ಪಲಿ ಚೆಲ್ಲಾಪಿಲ್ಲಿಯಾಗಿಡುವುದು ಅವರಿಗೆ ಸುತರಾಮ್ ಇಷ್ಟವಿಲ್ಲ. ಇದೇನಿದು ರಣರಂಗದ ಹಾಗಿದೆಯಲ್ಲ, ಜೋಡಿಸಿಟ್ಟರೆ ಮನೆಯೊಳಗಿನ ಮನಸ್ಸು ಜೋಡಿಸಿಕೊಂಡಿರುತ್ತದೆ ಎನ್ನುವವರು. ಅಸ್ತವ್ಯಸ್ತವಿದ್ದರಂತೂ ಸಿಟ್ಟುಗೊಳ್ಳುವ ಆಸಾಮಿ. ಹಾಗಿರುವಲ್ಲಿ ಇದೆಂತಹ ಗಡಿಬಿಡಿ? ಬೆಳಗಿನ ತಿಂಡಿಯಿಂದ ಹೊಟ್ಟೆಯನ್ನು ಕೆಟ್ಟಿರಬಹುದೇ ಎನ್ನುತ್ತಾ ಗಂಡನ ಹಿಂದೆ ಒಳ ಬಂದರು ರಾಯರ ಹೆಂಡತಿ ಗಾಬರಿಯಿಂದ. ಎಲ್ಲಿಟ್ಟಿದೆಯೇ, ಎಲ್ಲಿದೆ? ಒಂದು ಬೇಕಾದದ್ದು ಬೇಕಾದಲ್ಲಿ ಇರುವುದಿಲ್ಲ, ಹಳೆ ಮರೆಯೂ ಬೇರೆ. ಸೇರಿಸಿಟ್ಟದನ್ನು ತೆಗೆದು ಮತ್ತೆಲ್ಲೋ ಸೇರಿಸಿಡುವ ನಿನ್ನ ಕಾಯಿಲೆ ಜಾಸ್ತಿಯಾಗಿದೆ. ಒಂದೇ ಸಮನೆ ವಟಗುಟ್ಟತೊಡಗಿದರು. ಏನೆಂದು ಬಾಯಿ ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗುವುದು. ಬಾಯಿಯೊಳಗೆ ಮಣಮಣವೆಂದರೆ ತಿಳಿದಾದರೂ ಹೇಗೆ? ಅದೇ ಟಿವಿ ಬರುವ ಮೊದಲಿತ್ತಲ್ಲ ಅದು ಎಂದರು ರಾಯರು. ಏನಿದ್ದದ್ದು? ಇದಾವ ಒಗಟು, ಸರಿಯಾಗಿ ಬಿಡಿಸಿ ಹೇಳಿ ಎಂದರು ಸ್ವಲ್ಪ ಖಾರವಾಗಿ. ಅದೇ ಹಳೆಯ ರೇಡಿಯೋ ಎಲ್ಲಿಟ್ಟಿದೆಯೇ? ರೇಡಿಯೋ? ಗಾಬರಿಗೊಂಡರು ರಾಯರ ಹೆಂಡತಿ. ಅರೆ, ಇವರಿಗೇನಾಗಿದೆ? ರೇಡಿಯೋ ಮುಟ್ಟದೆ ಎಷ್ಟು ವರ್ಷಗಳಾದುವೋ ಏನು? ಈಗ ಏಕಾಏಕಿ ರೇಡಿಯೋವೆಂದರೆ? ಹೌದು, ನನಗೀಗ ಬೇಕಾಗಿದೆ. ಎಲ್ಲಿಟ್ಟಿದ್ದಿ ಹೇಳು ಬೇಗ, ನನ್ನ ಗೆಳೆಯನ ಕಾರ್ಯಕ್ರಮವಿದೆ. ಮೊನ್ನೆಯಿಂದ ಹೇಳುತ್ತಿದ್ದಾನೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಸಾರವಾಗಲಿದೆ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಹೇಲು ಬರುವಾಗ ಹಿತ್ತಲು ಹುಡುಕಿದರಂತೆ, ಹಾಗೇ ನಿಮ್ಮ ಕತೆ ಎಂದಾಗ ರಾಯರು ರೇಗಿದರು. ಅವನು ರೆಕಾರ್ಡಿಂಗ್ ಆದ ದಿನದಿಂದಲೂ ಹೇಳುತ್ತಿದ್ದಾನೆ. ನಾನು ಇನ್ನೂ ದಿನವಿದೆಯಲ್ಲ ಎಂದು ಸುಮ್ಮನಿದ್ದೆ. ಈಗ ಪೇಟೆಗೆ ಹೋದ ಮೇಲೆ ನೆನಪಾದದ್ದು. ಕೇಳದಿದ್ದರೆ ಬದುಕುವುದೇ ಅಸಾಧ್ಯವೆಂಬಂತೆ ಚಡಪಡಿಸಿದರು. ಏನೂ ಮಾತನಾಡದ ಮಡದಿ ಅಟ್ಟವೇರಿಸಿದ ರೇಡಿಯೋವನ್ನು ಕೆಳಗಿಳಿಸಿ ಧೂಳು ಕೊಡವಿದರು. ರಾಯರಿಗೆ ಗಂಟು ಸಿಕ್ಕಿದ ಖುಷಿ. ತನ್ನ ಮಡದಿ ತನ್ನಾಸೆಯನ್ನು ಹೇಗಾದರೂ ಮಾಡಿ ಈಡೇರಿಸೋಳು ಎಂಬ ನಂಬಿಕೆ ಮೊದಲಿನಿಂದಲೂ ಇದ್ದ ಕಾರಣ ಒಂದು ರೀತಿಯ ಹೆಮ್ಮೆಯ ನೋಟ. ಇಲ್ಲಿಟ್ಟಿದ್ದೇನೆ, ಏನು ಬೇಕಾದರೂ ಮಾಡಿಕೊಳ್ಳಿ. ಮೂಕು ಕಟ್ಟಿ 365 ದಿನಗಳಂತೆ 30 ಬಾರಿಗಿಂತಲೂ ಮೇಲಾಗಿದೆ. ಅದು ಇನ್ನು ಮಾತನಾಡುವುದೇನು ಬಂತು? ಮರ ಕಟ್ಟಿ ಹೋಗಿ ಮೌನಿಯಾಗಿದೆ. ನೀವು ಸತ್ತ ಮರವನ್ನು ಮಾತನಾಡಿಸಬಲ್ಲಿರಿ ಎಂದು ಗೊತ್ತು. ಹಾಗಿದ್ದ ಮೇಲೆ ಇದೇನು ಮಹಾ, ಏನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ ಎಂದು ಹೊರನಡೆದಿದ್ದರು. ರಾಯರು ಹಳೆಗಂಟು ಸಿಕ್ಕ ಖುಷಿಯಲ್ಲಿ ರೇಡಿಯೋವನ್ನು ತಡವಿದರು. ಧೂಳು ಸವರಿದರು, ಕಿವಿಯ ಹಿಂಡಿದರು. ಕೈಯಿಲ್ಲ ಕುಯಿಲ್ಲ. ಮಾತನಾಡೋದಾದರೂ ಹೇಗೆ? ಹೊಟ್ಟೆಗಿದ್ದರೆ ತಾನೇ ಎನ್ನುತ್ತಾ ಅದರ ಹಿಂಬದಿಯ ಬಗೆದು ನೋಡಿದರು. ಕಪ್ಪು ಕಪ್ಪು ಮೇಣದಂತೆ ಅಂಟಾದ ದ್ರವ. ಮತ್ತೆ ಅದು ಒಣಗಿ ಮೆತ್ತಿಕೊಂಡು ಹುಡಿಯುವುದರತೊಡಗಿತ್ತು. ಎಂದೋ ಸಿಕ್ಕಿಸಿದ ಶೆಲ್ ಕದಲಿಸಲೂ ಇಲ್ಲ, ಹಾಗಿದ್ದ ಮೇಲೆ ಬಳಸಲೂ ಇಲ್ಲ. ಹಾಗಾಗಿ ಅಲ್ಲೇ ಕರಗಿ ನೀರಾಗದೆ, ಮತ್ತಲ್ಲೇ ಒಣಗಿ ಹುಡಿಯಾಗದೆ, ಅದನ್ನೆಲ್ಲ ಶುಚಿಗೊಳಿಸುವಷ್ಟರಲ್ಲಿ ರೇಡಿಯೋ ಹೊರತೆಗೆದ ಉದ್ದೇಶ ಮರೆತೇ ಹೋಗಿತ್ತು ರಾಯರಿಗೆ. ಆದರೆ ಹಿಡಿದ ಕೆಲಸ ಮುಗಿಸದೇ ಬಿಡುವವರಲ್ಲ ರಾಯರು. ಹೊಸ ಶೆಲ್ಲು ತಂದಾಯಿತು, ಹಾಕಿಯಾಯಿತು. ರೇಡಿಯೋ ಶುಚಿಗೊಳಿಸಿ ಹೊಸತುಗೊಳಿಸಿ ಆಯಿತು. ಮಾತು ಮರೆತ ರೇಡಿಯೋ ಮಾತನಾಡುವುದಾದರೂ ಹೇಗೆ? ಇಲ್ಲ, ಅದು ಮಾತನಾಡಲೇ ಇಲ್ಲ. ಹಳೆಯ ರೇಡಿಯೋ ಬಲು ದೊಡ್ಡದು ಕೂಡ. ಮರದ ಬಾಗಿಲಿನ ಬಣ್ಣ. ಒಂದು ಗುಂಡಿ ರೇಡಿಯೋ ಚಾಲು ಮಾಡಲು ಇನ್ನೊಂದು ಗುಂಡಿ ಬೇಕಾದ ಕೇಂದ್ರದಿಂದ ಆಲಿಸಲು ತಾನೇ. ಆವಾಗಲೇ ಚಕಿತರಾದದ್ದು. ಗುಂಡಿಯ ಮೊಳೆ ಬಲಕ್ಕೆ ತಿರುಗಿಸಿದರೆ ಕಡ್ಡಿಯೇನೋ ಮುಂದೆ ಚಲಿಸಿತು. ಆದರೆ ಯಾವ ಸ್ಟೇಷನ್ನೂ ತಾಗಲಿಲ್ಲ. ತಾಗದಿದ್ದರೂ ಚಿಂತೆ ಇಲ್ಲ ಬಿಡಿ. ರಾಯರಿಗೆ ಸಮಯ ದೂಡಲು ಆಟಿಕೆ ಆಗುತ್ತದೆಂದು ಅವರು ಎಣಿಸಿರಲೇ ಇಲ್ಲ. ಕಡ್ಡಿ ಮುಂದೆ ಚಲಿಸುವಾಗ ಅದರ ಜೊತೆ ಮುಂದೆ ಸಾಗಿದ್ದು ಜಿರಳೆಗಳ ದಿಬ್ಬಣ. ತಂದೆ, ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾಮ, ಅಣ್ಣ, ತಂಗಿ, ಮಕ್ಕಳು, ಮರಿಗಳನ್ನೊಳಗೊಂಡ ಜಿರಳೆಗಳ ವಿವಿಧ ವಯೋಮಾನದ ಸಂತಾನಗಳು ರೇಡಿಯೋದೊಳಗೆ ಬೆಚ್ಚನೆಯ ಮನೆಯ ಮಾಡಿಕೊಂಡಿದ್ದವು. ಅಷ್ಟೇ ಅಲ್ಲ, ದೇಶೀಯ ಮತ್ತು ವಿದೇಶಿಯ ತಳಿಗಳು ಕೂಡ. ಕಪ್ಪು ಮತ್ತು ಬಿಳುಪು ಗುಂಡಿ ಒತ್ತಿ ಕಡ್ಡಿ ತಿರುಗಿಸುವಾಗಲೇ ಯಾತ್ರೆ ಕೈಗೊಂಡದ್ದು, ಅದು ಪುಕ್ಕಟೆಯಾಗಿ. ಏಕಕಾಲದಲ್ಲಿ ಎಲ್ಲವೂ ಒಟ್ಟಾಗಿ ಎಲ್ಲ ಕೇಂದ್ರಗಳನ್ನು ಸಂಚರಿಸುತ್ತಿದೆಯಲ್ಲ, ಸೋಜಿಗವೇ ಸರಿ. ರಾಯರು ಬಲ ತುದಿಯಿಂದ ಕಡ್ಡಿ ತಿರುಗಿಸಿದರೆ ಅದರ ಮುಂದೆ ಜಿರಳೆಗಳ ದಂಡು. ಎಡಕ್ಕೆ ತಿರುಗಿಸಿದರೂ ಒಂದಷ್ಟು ಜಿರಳೆಗಳು. ಹೇಗೆ ಸೇರಿಕೊಂಡವೋ, ಹೇಗೆ ಹೊರಗೆ ತರುವುದು ದೇವರಿಗೇ ಗೊತ್ತು. ಹೀಗೆ 1 ಸಲ 2 ಸಲ 10 100 ಸಲ ಮಾಡಿದರೂ ಜಿರಳೆಗಳಿಗೆ ಭಯವಿಲ್ಲ. ಹೊರಬರಲೂ ಇಲ್ಲ. ಬರುವ ದಾರಿಯೂ ತೋಚುತ್ತಿಲ್ಲ. ರಾಯರಿಗೆ ಅದರೊಳಗೊಂದು ಅದರದೇ ಆದ ಬಾನುಲಿ ಕೇಂದ್ರವೇ ಸ್ಥಾಪಿತವಾಗಿದೆ ಎಂದು ಗೊತ್ತಾಗುವಾಗ ಬೆಕ್ಕಸ ಬೆರಗು.
ಮೀಸೆ ಹೋದರೆ ಸಾಕು ಇಡೀ ದೇಹ ನೂರಿಕೊಳ್ಳುತ್ತವೆ ಎನ್ನುವುದು ಇದಕ್ಕೆ ಹೇಳುವುದೆಂದು ಖಂಡಿತವಾಗಿಯೂ ಸಾಬೀತಾಯಿತು ರಾಯರಿಗೆ. ಎಲ್ಲ ಕಲಾವಿದರನ್ನು ತುಂಬಿಕೊಂಡಂಥ ಸುಂದರ ಪ್ರಪಂಚವೇ ಸೃಷ್ಟಿಯಾಗಿರಬೇಕು ಎಂದು ಅರಿವಿಲ್ಲದೆ ನಕ್ಕು ಬಿಟ್ಟರು. ರೇಡಿಯೋದ ತಲೆಯ ಮೇಲೊಂದು ಕುಟ್ಟಿದರು. ತಟಸ್ಥ ಬಂಡೆಯಂತೆ. ಅಷ್ಟೊತ್ತಿಗಾಗಲೇ ರಾಯರಿಗೆ ಸುಸ್ತಾಗಿತ್ತು. ಆಗ ನೆನಪಾದ ಆಸಾಮಿಯೇ ಮಾರ್ಕೋನಿ. ಅಂದು ರಾಯರು ಶಾಲೆಗೆ ಹೋಗುವಾಗಿನ ಹರೆಯ. ಸುತ್ತಮುತ್ತ ಯಾರ ಮನೆಯಲ್ಲೂ ರೇಡಿಯೋ ಎಂಬುದಿಲ್ಲ. ಆದರೆ ಸಿನಿಮಾದ ಹಾಡುಗಳು ಗುನುಗುತ್ತಿದ್ದವು. ಶಿಳ್ಳೆಯಲ್ಲೂ ಹಾಡು ಹೊರಹೊಮ್ಮುತ್ತಿತ್ತು. ಸೈಕಲ್ಲಿನಲ್ಲಿ ಸಂಚರಿಸುವ ಕೆಲವು ಮಹಾನುಭಾವರು ಚಾಲುವಿಟ್ಟ ರೇಡಿಯೋವನ್ನು ಬಗಲಿಗೇರಿಸಿಕೊಂಡು ಹೋಗುವಾಗ ಕೇಳಿಸುವ ಚಿತ್ರಗೀತೆಗೆ ಕೇಳಿಸಿಕೊಂಡವರೆಲ್ಲ ಒಂದರೆಗಳಿಗೆ ಮೈಮರೆಯುತ್ತಿದ್ದದ್ದುಂಟು. ಆಗ ರೇಡಿಯೋ ಹಿಡಿದವನ ಹಮ್ಮು ಕಿರೀಟ ತೊಟ್ಟ ರಾಜನಿಗಿಂತಲೂ ಒಂದು ಪಟ್ಟು ಜಾಸ್ತಿ. ಆ ಸಂದರ್ಭದಲ್ಲೇ ಬಂದದ್ದು ರಾಯರ ಮನೆಗೊಂದು ಹಳೆಯ ರೇಡಿಯೋ. ತರುವ ಮುಂಚೆ ಅದೆಷ್ಟೋ ಷರತ್ತುಗಳು, ಕಟ್ಟಪ್ಪಣೆಗಳು, ಎಲ್ಲವುದಕ್ಕೂ ಒಪ್ಪಿಗೆ ಸಿಕ್ಕಿದ ಮೇಲೆಯೇ ತಂದದ್ದು. ಯಾವಾಗ ಬೇಕಾದರೂ ಕೇಳುವ ಹಾಗಿರಲಿಲ್ಲ. ಶಾಲೆ ಬಿಟ್ಟು ಬಂದು ಹೋಮ್ವರ್ಕ್ ಮುಗಿಸಿ ಭಜನೆ ಆಗಿ ಊಟವಾದ ಮೇಲೆಯೇ ಅದರ ಸುದ್ದಿಗೆ ಹೋಗಬೇಕು. ಚಿತ್ರಗೀತೆಗಳು, ಪತ್ರೋತ್ತರ, ಬಾಲವೃಂದ, ಯಕ್ಷಗಾನ, ವಾರ್ತೆಗಳು ಒಂದೇ ಎರಡೇ. ಆಸಕ್ತಿಯಿಂದ ಕೇಳಲು ಕುಳಿತ ದಿನವಂತೂ ನಿರ್ದಿಷ್ಟ ಸಮಯದಲ್ಲಿ ಕೈಕೊಡುವ ವಿದ್ಯುತ್, ಇಲ್ಲ ಅರ್ಧಕ್ಕೆ ನಿಂತು ಬಿಡುವ ರೇಡಿಯೋ. ಆಗ ಮನೆ ಮಂದಿಗೆಲ್ಲ ಆಗಬಾರದು ಆದ ಹಾಗೆ ಒಂದು ತರಹದ ನೋವು, ರಸಭಂಗ. ಕರೆಂಟು ಬಂದ ನಂತರ ಒಮ್ಮೆಗೆ ಓಡಿ ರೇಡಿಯೋದೆದುರು ಕೂತಾಗ ಇಡೀ ಹಾವು ಹರಿದು ಬಿಲದೊಳಗೆ ಹೋಗಿ ಕೊನೆಗೆ ಬಾಲದ ತುದಿ ಒಳಹೊಕ್ಕುವಷ್ಟು ಮಾತ್ರ ಕಾರ್ಯಕ್ರಮ ಕೇಳಿಸಿಕೊಂಡರೆ ಹೇಗಾಗಬೇಡ ಹೇಳಿ. ಇದೆಲ್ಲ ಕೊನೆಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಎಲ್ಲರೂ ಮನೋರಂಜನೆಗಾಗಿ ಮನಸ್ಸು ಕೊಟ್ಟದ್ದು ರೇಡಿಯೋಗೆಂದರೆ ತಪ್ಪಾಗದು. ಅದಕ್ಕೂ ಒಮ್ಮೊಮ್ಮೆ ಥಂಡಿಯಾಗಿ ಕೆಟ್ಟು ಹೋಗುವುದುಂಟು. ಆಗ ಒಳಕೋಣೆಯಲ್ಲಿ ಮಲಗಿದ್ದ ಅಜ್ಜಿ, ರೇಡಿಗೆ ಇನ್ನೂ ಜೀವ ಬಂದಿಲ್ಲವೇ? ಚಳಿಗೆ ಮರ ಕಟ್ಟಿದ್ದೆಯಾ ಹೇಗೆ? ಅಷ್ಟೇ ಅಲ್ಲ, ಸೀಕುಗಳಿಗೆಲ್ಲ ಮದ್ದು ಅರೆಯುವ ಅಜ್ಜಿ ಅಂದದ್ದೇನು ಗೊತ್ತೇ? ಥಂಡಿ ಕಟ್ಟಿರಬೇಕು ರೇಡಿ, ಬಿಸಿ ಬಾಣಲೆಯಲ್ಲಿಟ್ಟು ಸ್ವಲ್ಪ ಹೊತ್ತು ಕೈಯಾಡಿಸಿ. ಪಾಪ, ಅಂದು 3 ದಿನ ಮರುಗುತ್ತಿತ್ತು. ಯಾರೋ ದೊಡ್ಡ ಮನುಷ್ಯರು ಸತ್ತದ್ದಕ್ಕೆ ಅಂದಿರಿ. ಹತ್ತು ಮನಸ್ಸಿಗೆ ಅತಿಯಾಗಿ ಹಚ್ಚಿಕೊಂಡಿತೋ ಏನೋ, ಹಾಗಾಗಿ ಮಂಕು ಕಟ್ಟಿರಬೇಕು. ಸಂಶೋಧನೆಯಿಂದ ಬಗೆದು ತೆಗೆದಂಥ ಅಜ್ಜಿಯ ಉತ್ತರ. ಇಡೀ ಮನೆ ಸಪ್ಪೆ ಕಟ್ಟಿದೆ. ತಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೋರಿಕೆ. ಅದಕ್ಕಾಗಿ ಮನೆ ಮಂದಿಯೆಲ್ಲ ಕಾಯುತ್ತಿದ್ದದೆಷ್ಟು. ಕೋರಿರುವವರ ಹೆಸರಿನ ಪಟ್ಟಿ ಹನುಮಂತನ ಬಾಲ ಬೆಳೆದ ಹಾಗೆ ಅದರಿಂದ ಹೆಕ್ಕಿದ ಸುಂದರ ಹೆಸರುಗಳನ್ನು ನಾಮಕರಣಕ್ಕೆ ಆರಿಸಿಕೊಂಡದ್ದಿದೆ. ಕೆಲವೊಮ್ಮೆ ಕೋರಿರುವವರ ಊರು ತಿಳಿಯುವ ಕುತೂಹಲ. ಈಗ ಚೇತರಿಸಿಕೊಳ್ಳದ ರೇಡಿಯೋದಿಂದಾಗಿ ಮುದುಡಿದ ಮನಸ್ಸುಗಳು. ಬಿತ್ತನೆಯ ಬೀಜದ ಬಗ್ಗೆ ಎತ್ತಲಿಂದಲೂ ಮಾಹಿತಿ ಇಲ್ಲ. ಕೃಷಿ ರಂಗು ಕಳಚಿಕೊಂಡು ಸುದ್ದಿ ಇಲ್ಲ. ಕೆಂಚನ ಕುರ್ಲರಿ ತ್ಯಾಮ ಕಟ್ಟಿದೆ. ಸ್ಟ್ಯಾಂಡಿನ ಮೇಲೆ ಕುಳಿತ ರೇಡಿಯೋ ಮೌನ ಮುನಿಯಂತೆ ಕುಳಿತಿದೆ. ಮುನಿಸಿಕೊಂಡದ್ದಾದರೂ ಯಾಕೆನ್ನುವುದು ಮನೆ ಮಂದಿಗರ ಮುಂದಿರುವ ಪ್ರಶ್ನೆ. ಹೀಗಾಗುವುದು ಹೊಸತೇನಲ್ಲ, ಯಾವಾಗಲೊಮ್ಮೆ ಇದು ಇದ್ದದ್ದೇ. ಆದರೆ ಏಕಾಏಕಿ ಬಡಿದದ್ದಾದರೂ ಯಾವ ರೋಗ? ಮೇಲಿಂದ ಯಾರಾದರೂ ಕೆಳಗೆ ದೂಡಿದರೆ ಎಂದರೆ ಬಿದ್ದ ಗಾಯವಿಲ್ಲ. ಕಿವುಚೂಟಿಯಲ್ಲಿ ಎಡವಿದರೆ ಎಂದರೆ ಯಥಾಸ್ಥಿತಿಯಲ್ಲಿದೆ. ಇಲ್ಲ, ಆಚೀಚೆಯವರ ಕಣ್ಣು ಬಿತ್ತೆ. ಇಲ್ಲ, ಶಾಪ ಬಿಟ್ಟರೆ? ಶಾಪಕ್ಕೂ ಒಂದು ಕಾರಣ ಉಂಟು. ಹಳೆ ರೇಡಿಯೋ ಬಂದ ಹೊಸತರಲ್ಲಿ ಮನೆ ಮಂದಿಯವರಂತೆ ಹೊರಗಿನವರು ಖುಷಿ ಹಂಚಿಕೊಂಡದ್ದು ಸುಳ್ಳಲ್ಲ. ರಾಯರ ಮನೆಗೆ ರೇಡಿ ಬಂದಿದೆ ಎನ್ನುವ ಸುದ್ದಿ ಮಿಂಚಿನಷ್ಟೇ ವೇಗದಲ್ಲಿ ಹರಿದು ಹೋದದ್ದು, ಬಳಿಕ ನೋಡಲು ಬಂದದ್ದು. ಅಷ್ಟೇ ಅಲ್ಲ, ಸಂಜೆ ಆಗುತ್ತಿದ್ದಂತೆ ಕಾರ್ಯಕ್ರಮ ಕೇಳಲು ಬರತೊಡಗಿದ್ದು, ಒಬ್ಬರು ಇಬ್ಬರಾಗಿ, ಮಕ್ಕಳು ಮರಿ ಸಮೇತರಾಗಿ. ಅಜ್ಜಿ ಎಚ್ಚರಿಸುತ್ತಿದ್ದದುಂಟು. ಮನೆಯೊಳಗೆ ನಾಯಿ ಹೊಕ್ಕರೂ ಓಡಿಸಲಿಕ್ಕೆ ಜನವಿರಲಿಕ್ಕಿಲ್ಲ. ನಿದ್ದೆ ಹತ್ತಿದ ಮಕ್ಕಳನ್ನು ಎಳಕೊಂಡು ಬರದಿದ್ದರೆ ರೇಡಿಯೇನು ಓಡಿ ಹೋಗ್ತದಾ ಎಂದು ಗೊಣಗುತ್ತಿದ್ದದ್ದುಂಟು. ಅಜ್ಜಿಯ ಮಾತು ನೆರೆಕರೆಯವರಿಗೆ ಮೊದಲು ಕರೆಕರೆಯಾದರೂ ಬಳಿಕ ಅಭ್ಯಾಸವಾಗಿತ್ತು. ಕೃಷಿ ರಂಗದ ಆಸಕ್ತರ ಗುಂಪೇ ಬೇರೆ. ಯೂರಿಯಾ ಮತ್ತು ಸುಫಲಾದ ಪ್ರಮಾಣ ಎಷ್ಟೆಂದು ಹೇಳಿದ್ದು ಮಕ್ಕಳ ಗಲಾಟೆಯಲ್ಲಿ ಕೇಳಿಸಿರಲಿಲ್ಲ. ರಾಯರೇ, ರೇಡಿಯೋ ಸ್ವಲ್ಪ ಮಗುಚಿ ಬಿಡಿ, ಪುನಃ ಹೇಳಬಹುದೇ ನೋಡುವ ಅಂದವರೂ ಇದ್ದರು. ಚಿತ್ರಗೀತೆ ಶ್ರೋತೃಗಳೇ ಬೇರೆ. ರಾಜ್ಕುಮಾರ್ ಮಂಜುಳ ಜೋಡಿ ಗೀತೆ ಬರುತ್ತಿದ್ದಂತೆಯೇ ಅಲ್ಲಿಂದಲೇ ಚಿತ್ರಕಥೆಯ ಆರಂಭ ಕೂಡ. ರಾಯರ ತಂದೆಗೋ ತಲೆ ಚಿಟ್ಟು ಹಿಡಿದು ನಾಳೆಯಿಂದ ಬರಬೇಡಿ ಎನ್ನಲು ಬಗೆಯಿಲ್ಲ. ತೋಟದ ಕೆಲಸಕ್ಕೆ ಜನ ಬೇಕು ತಾನೇ. ಮಕ್ಕಳ ತಂಟೆ ಹಠ ಕೂಗಿಗೆ ರೋಸಿ ಹೋದವರು, ನೋಡಿ ಮಕ್ಕಳೇ, ಹಠ ಮಾಡುವವರನ್ನೆಲ್ಲ ರೇಡಿಯೋದವರಿಗೆ ಹಿಡಿದು ಕೊಡುತ್ತೇನೆ, ನಿಮ್ಮನ್ನು ಹಾಡಿಗೆ ಸೇರಿಸಿಕೊಳ್ಳುತ್ತಾರೆ, ಆಮೇಲಿಂದ ನೀವು ರೇಡಿಯೋದೊಳಗೇ ಅಂದದ್ದೇ ತಡ. ಮಕ್ಕಳು ಹೆದರಿ ಹೆತ್ತವರ ಎಡೆಯಲ್ಲಿ ಹುದುಗಿ ಕುಳಿತರೆ ದೊಡ್ಡವರ ಮುಖವು ಬಾಡಿ ಹೋದದ್ದು. ಪಾಪ ಮುಗ್ಧ ಜನರು. ಅದರ ಮೇಲೆಯೇ ಬರುವವರ ಸಂಖ್ಯೆ ವಿರಳವಾದದ್ದು. ನೆರೆಕರೆಯ ಮಕ್ಕಳ ಉದಯ ರಾಗ, ಸಂಧ್ಯಾ ರಾಗಗಳೆಲ್ಲ ಕೊನೆಯಾಗಿ ಪರಿಸರ ಪ್ರಶಾಂತವಾದದ್ದು. ಅವರೆಲ್ಲರ ಮನಸ್ಸಿನ ನೋವೇ ಶಾಪವಾಗಿ ತಟ್ಟಿರಬಹುದೇ? ರೇಡಿಯೋಗೆ ಬಡಿದದ್ದಾದರೂ ಯಾವ ಕಾಯಿಲೆ ಎಂಬುದೇ ಚಿಂತೆ.
ಅದರ ಉದ್ದಾಗಲ ತಿಳಿದ ಏಕೈಕ ವ್ಯಕ್ತಿ ಎಂದರೆ ಮಾರ್ಕೋನಿ. ಬಗಲಿಗೊಂದು ಜೋಳಿಗೆ ಹೇರಿಕೊಂಡು ಬರುತ್ತಿದ್ದ. ಆವಾಗ ಮನೆಗಳಲ್ಲಿ ರೇಡಿಯೋವಿರದ ಕಾಲ. ಊರಿಡೀ ಸುತ್ತು ಬಂದರೂ 3-4 ರೇಡಿಯೋ ರಿಪೇರಿಗೆ ಸಿಗುತ್ತಿದ್ದುದು ದೊಡ್ಡ ವಿಚಾರವೇ. ಕೆಲವೊಮ್ಮೆ ಮಾರ್ಕೋನಿ ಬಂದು ಹೋದ ಮೇಲೆ ರೇಡಿಯೋ ಹಾಳಾದರೆ ಎಂಬ ಭಯದಿಂದ ಸರಿ ಇರುವಾಗಲೇ ಬಿಚ್ಚಿ ನೋಡಲು ಒತ್ತಾಯಿಸುತ್ತಿದ್ದರು. ಅವನದ್ದು ಇಂದಿನಿನ್ನೆ ಪರಿಚಯವಲ್ಲ. ನಮ್ಮೂರಿಗೆ ಅವನ ಭೇಟಿ ಹಲವು ವರ್ಷಗಳೇ ಸಂದಿದ್ದವು. ಒಬ್ಬಂಟಿ ಇದ್ದವ ಮದುವೆಯಾಗಿ ಗೃಹಸ್ಥನಾದ. ಬಳಿಕ 2 ಮಕ್ಕಳ ಅಪ್ಪನಾದ. ಅವನ ಪುಟ್ಟ ಸಂಸಾರದ ಬಂಡಿ ಉರುಳಲು ನಮ್ಮ ರೇಡಿಯೋವು ಸ್ವಲ್ಪ ಮಟ್ಟಿನ ಸಹಕಾರಿ ಕೊಟ್ಟಿದೆ ಎಂದು ಅಮ್ಮ ಆಗಾಗ್ಗೆ ಆಡಿಕೊಳ್ಳುತ್ತಿದ್ದದ್ದುಂಟು. ಯಾಕೆಂದರೆ ರಿಪೇರಿಗೊಂದು ಬರುವಾಗ ಜೊತೆಯಲ್ಲಿರುವ ಸಂಚಾರಿ ಸಂಸಾರ. ಹೋದ ಕಡೆಗಳಲ್ಲೆಲ್ಲ ಪುಕ್ಕಟೆಯಾಗಿ ದೊರಕುವ ಊಟೋಪಚಾರ. ಬೆಳಗಿನ ಚಹಾ, ಮಧ್ಯಾಹ್ನದ ಭೋಜನ, ಸಂಜೆಯ ಚಹಾ ಮುಗಿಯುವಾಗ ರೇಡಿಯೋ ಮಾತನಾಡಲು ಆರಂಭಿಸುತ್ತಿತ್ತು. ಆಗ ಮನೆ ಮಂದಿಯ ಮೊಗದಲ್ಲಿ ಅರಳುವ ಹೂನಗು. ಬಲದೊಡ್ಡ ಆಸ್ತಿಯೇ ಲಭಿಸಿದಷ್ಟು ಖುಷಿ. ಆತನಿಗೆ ನಿರ್ಜೀವ ರೇಡಿಯೋಗೆ ಜೀವ ತುಂಬಿ ಮಾತು ಕಲಿಸಿದ ಬ್ರಹ್ಮನೆಂಬ ಆದರ. ಆತ ಊರಿನವನಲ್ಲ, ನೋಡಲು ಆಂಗ್ಲನವನಂತೆ. ಎಲ್ಲಿಯವನೆಂದು ಯಾರಿಗೂ ಗೊತ್ತಿಲ್ಲ. ಮೊಣಗಂಟಿನೊರಗಿನ ಖಾಲಿಗಂಟಿದ ಪ್ಯಾಂಟು, ಅರ್ಧ ತೋಳಿನ ಶರ್ಟು, ಹೊಳೆವ ಬೋಳು ತಲೆ, ಹೆಗಲ ಜೋಳಿಗೆ ಚಾವಡಿಯ ನಡುವಿನಲ್ಲಿ ಇಳಿಸಿ ಬಿಡ್ಗು ಬಿಜಾರ ಹಸರಿಸಿದನೆಂದರೆ ಹತ್ತಿರ ಯಾರೂ ಸುಳಿಯುವಂತಿಲ್ಲ. ಮಡದಿ ಮಕ್ಕಳಿಗೆ ಹೊರಮೆಟ್ಟಿಲಿನಿಂದ ಒಳಗೆ ಪ್ರವೇಶವೂ ಇಲ್ಲ. ಸೂಕ್ಷ್ಮ ಅತಿ ಸೂಕ್ಷ್ಮ ಉಪಕರಣಗಳ ಸಂತೆ. ಅದರ ನಡುವೆ ಮನೆಯ ರೇಡಿಯೋವನ್ನು ಬಿಚ್ಚಿ ಬಗೆದು ಹರಡಿ ಕೂತನೆಂದರೆ ವಿಜ್ಞಾನಿಯ ತದ್ರೂಪ. ಆವಾಗಲೇ ಅಮ್ಮನ ತಾಕೀತು. ನಮ್ಮ ರೇಡಿಯೋದ ಒಳಗಿನಂಗವ ಕದಿಯುವನೇ ಎಂದು ನೇಮಿಸಿದ ಕಾವಲು ಪಡೆ. ಅದು ಗಂಟೆಗಿಬ್ಬರಂತೆ. 3 ಗಂಟೆಯ ಬಳಿಕ ಪುನರಾವರ್ತನೆ. ಅದು ರಜಾದಿನಗಳಲ್ಲಿಯೇ. ಅಮ್ಮನದೋ ದೂರದೃಷ್ಟಿತ್ವ. 6 ಮಂದಿಯಲ್ಲಿ ಒಬ್ಬರಾದರೂ ವಿಜ್ಞಾನಿಯಾದರೆ ಎನ್ನುವ ಚಿಂತನೆ, ಹಾಗೂ ರೇಡಿಯೋ ಹಾಳಾದರೆ ಮಾರ್ಕೋನಿಯನ್ನು ಕಾಯಬೇಕಿಲ್ಲ ಎನ್ನುವ ಮುಂದಾಲೋಚನೆ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿಹ 1000 ಸಾಮಾನುಗಳ ನಡುವೆ ತಲ್ಲೀನನಾಗಿ ಕುಳಿತ ವಿಜ್ಞಾನಿ ಮಾರ್ಕೋನಿ. ಬಿಚ್ಚಿಟ್ಟದರಲ್ಲಿ ಯಾವುದು ಯಾರದ್ದು ಎಂದು ವಿಭಜಿಸಲಾದೀತೆ. ಆದರೂ ದುರ್ಬೀನಿನ ಕಣ್ಣಲ್ಲಿ ಕಾವಲು ಕಾದು ಸರದಿ ಮುಗಿಸಿದ ಬಳಿಕ ಕಾವಲಿನ ಮೇಲಿನ ಭರವಸೆ ಹುಟ್ಟಿಸಲು 2 ಸ್ಕ್ರೂ ತೆಗೆದು ಜೋಳಿಗೆಗೆ ಏರಿಸಿದ. ಎಂದಾಗ ನೀನೇನು ಮಾಡುತ್ತಿದ್ದೆ, ನೋಡುತ್ತೀರಿ ಅಂದಿದ್ದೆನಲ್ಲ ಎಂದು ಕೆಂಗಣ್ಣಿನಿಂದ ಅಮ್ಮ ಕೇಳುವಾಗ ಅವನ ಜೋಳಿಗೆಯಿಂದ 2 ತೆಗೆದು ರೇಡಿಯೋದ ಹೊಟ್ಟೆಯೊಳಗೆ ಇಳಿಸಿದ. ಎಂದಾಗಲಂತೂ ತುಂಬಿದ ಹೊಟ್ಟೆ ರೇಡಿಯೋದ ಮೇಲೆ ಸಂತೃಪ್ತ ಭಾವ. ಆಗಲಿ, ಎಷ್ಟು ಹೊತ್ತು ತೆಗೆದುಕೊಂಡರೂ ಸರಿ ಮಾಡಿಕೊಟ್ಟನಲ್ಲ ಪುಣ್ಯಾತ್ಮ. ಖರ್ಚು ಮಾಡಿದ್ದು ಫಲಿಸಿತು. ದುಡ್ಡು ದಂಡವಾಗಲಿಲ್ಲ. ಹೊಸ ಭಾಗವೇನಾದರೂ ತಂದು ಜೋಡಿಸಬೇಕಾಗಬಹುದೆಂದಿದ್ದರೂ ಕೊಡಲೇಬೇಕಿತ್ತು ತಾನೇ. ಹಣ ಅವನ ಜೋಳಿಗೆಯಲ್ಲಿದ್ದದರಲ್ಲೇ ಸರಿ ಹೊಂದಿಸಿದ ಪಾಪ. ಒಂದು ಬೆಳಗ್ಗೆ ಬಂದು ಹುಲ್ಲು ಕೊಯ್ದಿದ್ದರೆ ಇಷ್ಟು ಹೊತ್ತಿಗೆ ಅಷ್ಟೆತ್ತರೆಗೆ ರಾಶಿಯಾಗುತ್ತಿತ್ತು. ತೆಂಗಿನಕಾಯಿ ಕೊಯ್ದಿದ್ದರೂ ಅಷ್ಟೇ. ಆದರೆ ಒಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ಆತ ಮಾಡಿದ್ದು ಕಣ್ಣಿಗೆ ಕಾಣದ ಕೆಲಸ. ರೇಡಿಯೋ ಮಾತೇ ಆಡಿರದಿದ್ದರೆ ಇಷ್ಟು ಮಾಡಿ ಏನು ಪ್ರಯೋಜನವಿತ್ತು? ರೇಡಿಯೋಕ್ಕೆ ಮಾತು ಬರೆಸಿದ ಮಾಂತ್ರಿಕ. ಜೋಳಿಗೆ ಬ್ರಹ್ಮ ಎನ್ನುವ ಬಿರುದು ಕೊಟ್ಟು ಕಳುಹಿಸಿಕೊಟ್ಟು ಬಂದ ಬೆನ್ನಲ್ಲೇ ಓಡಿ ಬಂದು ಸ್ಟ್ಯಾಂಡಿನಲ್ಲಿ ಕುಳಿತು ಬಿಮ್ಮನೆ ಬೀಗುತ್ತಾ ಕೂತ ರೇಡಿಯೋವನ್ನು ಕಣ್ತುಂಬಿಕೊಳ್ಳುತ್ತಾ, ಅಬ್ಬಾ, ಈಗ ಮನೆಗೊಂದು ಮುಕುಟವಿಟ್ಟ ಹಾಗೆ ಎನ್ನುತ್ತಾ ಅಮ್ಮ ಖುಷಿಯಿಂದ ಹಿರಿಹಿಗ್ಗಿದ್ದರು. ಹೀಗೆ ಅದೆಷ್ಟೋ ವರುಷಗಳವರೆಗೆ ಮಾರ್ಕೋನಿಯ ಮತ್ತು ಮನೆಯ ರೇಡಿಯೋ ಸಂಬಂಧ ಗಟ್ಟಿಯಾಗೇ ಇತ್ತು. ಮನೆಯ ಮಕ್ಕಳು ಉದ್ಯೋಗಸ್ಥರಾಗಿ, ಮದುವೆಗಳಾಗಿ, ಮಕ್ಕಳಾಗಿ, ಮನೆಯೊಳಗೆ ಹೊಸ ಹೊಸ ಆವಿಷ್ಕಾರಗಳ ಪ್ರವೇಶವಾದ ಮೇಲಂತೂ ಮರೆತದ್ದು ರೇಡಿಯೋವನ್ನು. ಕಣ್ಣು ತೆರೆದರೆ ಇಡೀ ಪ್ರಪಂಚ ತೋರಿಸುವ ದೊಡ್ಡ ಪೆಟ್ಟಿಗೆ ಎದುರು ಇದು ಪುಟ್ಟದಾಗಿ ಕಂಡಿತು. ಮಾತು ಮರೆತಿತ್ತು, ಮೂಲೆ ಸೇರಿತು. ಮತ್ತೆಲ್ಲಿಯ ಮಾರ್ಕೋನಿ? ಹೀಗಿರುವಾಗಲೇ ರಾಯರು ಊರಿಗೆ ಹೋದವರು ಮಮಕಾರದಿಂದ ಹಳೆ ಸಾಮಾನುಗಳ ರಾಶಿಯಿಂದ ಎತ್ತುಕೊಂಡು ಮನೆಗೆ ಸೇರಿಸಿಕೊಂಡದ್ದು. ಊಟದ ಟೇಬಲಿನ ಮೇಲೆ ವಿರಾಜಮಾನವಾದದ್ದು. ನಿತ್ಯವೂ ಬೆಳಗಿನ ಹೊತ್ತಲ್ಲಿ ಚಿಂತನ ಕಾರ್ಯಕ್ರಮವನ್ನು ಕಿವಿ ತುಂಬಿಕೊಳ್ಳುತ್ತಿದ್ದವರು ಅದು ಹೇಗೆ ಮರೆತರೋ ದೇವರಿಗೇ ಗೊತ್ತು. ಮರೆತದ್ದು ಮರೆತೇ ಹೋಗಿತ್ತು. 1-2 ದಿನವಲ್ಲ, ವರುಷಗಟ್ಟಲೆ ಎಂದರೆ ಆಶ್ಚರ್ಯವೇ ಸರಿ. ಇಲ್ಲಿಗೆ ಬಂದ ಮೇಲೂ ಮಾತು ಬಿಡದೆ ಇರಲಿಲ್ಲ, ಬಿಟ್ಟಿತ್ತು. ಆವಾಗೆಲ್ಲ ಪೇಟೆಯ ರಿಪೇರಿ ಅಂಗಡಿಗೆ ಕೊಂಡೊಯ್ದು ಸರಿ ಮಾಡಿಸಿ ತಂದದ್ದಿದೆ. ಮತ್ತೊಮ್ಮೆ ಅಂಗಡಿಯಾತ, ರಾಯರೇ, ಹೊಸ ರೇಡಿಯೋ ಖರೀದಿಸಿ, ಇದು ಓಬಿರಾಯನ ಕಾಲದ್ದು, ಇದರೊಳಗೆ ಯಾವ ಅಂಗವೂ ಸರಿಯಿಲ್ಲ, ಗುಜಿರಿಗೆ ಸೇರಿ ಅದನ್ನು ಸರಿಪಡಿಸುವುದಕ್ಕಿಂತ ಹೊಸದು ಕೊಂಡರಾಗದೆ, ಇನ್ನು ಇದನ್ನು ತಪ್ಪಿಯೂ ತರಬೇಡಿ ಅಂದಿದ್ದ. ಇದು ಮಾತೇ ಆಡದಿದ್ದರೆ ಹೊಸತು ರೇಡಿಯೋ ಖರೀದಿಸಲೇಬೇಕು ತಾನೇ. ಆದರೆ ಅವನಿಗೇನು ಗೊತ್ತು ಇದರೊಳಗಿನ ಬೆಲೆ ಕಟ್ಟಲಾಗದ ಸಂಬಂಧ, ಸೆಂಟಿಮೆಂಟ್. ಯಾಕೋ ಈ ಕ್ಷಣ ಮಾರ್ಕೋನಿ ನೆನಪಾಗತೊಡಗಿದ್ದ. ಆವಾಗಲಾದರೂ ಆತನಿದ್ದ ಪುಣ್ಯಾತ್ಮ.
ಅಣ್ಣ, ಎಲ್ಲಿದ್ಯಪ್ಪ ಜೋಳಿಗೆ ಬ್ರಹ್ಮ ಎಂದು ಕಿರುಚಿದ ಸದ್ದಿಗೆ ರಾಯರ ಮಡದಿ ಇದೇ ರೀತಿಯಲ್ಲಿ ಕರೆದದ್ದು ಎಲ್ಲೋ ಕೇಳಿದೆ ಆಗಿದೆಯಲ್ಲ ಎಂದು ತಲೆ ಕೆರೆದುಕೊಳ್ಳುವಾಗಲೇ ರಪಕ್ಕನೆ ಬಂದ ಸ್ವರಕ್ಕೆ ರಾಯರು ಮಡದಿಯು ಜೊತೆಯಲ್ಲೇ ಬೆಚ್ಚಿ ಬಿದ್ದದ್ದು, ಚಕಿತಗೊಂಡದ್ದು, ಒಬ್ಬರ ಮುಖವನ್ನೊಬ್ಬರು ಬೆರಗುಗಣ್ಣಿಂದ ಕಂಡದ್ದು ಯಾಕೆ ಗೊತ್ತೇ? ಮೌನ ಕಟ್ಟಿದ ರೇಡಿಯೋ ಮಾತನಾಡಿದ್ದು. ಅದು ಅಂದದ್ದಾದರೂ ಏನು ಗೊತ್ತೇ? ಆಕಾಶವಾಣಿ ಮಂಗಳೂರು, ವನಿತಾವಾಣಿ. ಇದೀಗ ಕೇಳಲಿದ್ದೀರಿ ಸಣ್ಣ ಕತೆ ಜೋಳಿಗೆ ಬ್ರಹ್ಮ.